ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ತಿಳ್ಕೊಬೇಕಾಗಿರೋದು ಬೇಕಾಗಿರುವಂಥದ್ದು ಹಣದ ಬಗ್ಗೆ ಮಾತಾಡುವಾಗ ಅದನ್ನು ಡಬಲ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬಂದಿರುವಂಥ ಹಣ ಉಳಿಯುವಂಥ ವಿಚಾರವಾಗಿ ಮಾತಾಡೋದಾದರೆ, ನಮ್ಮ ಒಂದು ಪರ್ಸ್ನಲ್ಲಿ ಅಥವಾ ವ್ಯಾಲೆಟ್ನಲ್ಲಿ ಇಂಥ ವಸ್ತುಗಳು ಇಟ್ಟರೆ ಹಣ ಉಳಿಯುತ್ತೆ ಅನ್ನೋದಾದರೆ ಯಾವ ವಸ್ತುಗಳನ್ನ ನಾವು ಇಡಲೇಬೇಕು ಅದರಲ್ಲಿ. ಯಾಕೆಂದರೆ ಕೆಲವರು ವ್ಯಾನಿಟಿ ಬ್ಯಾಗ್ ನೋಡಿದ್ರೆ ಅನ್ವಾಂಟೆಡ್ ಥಿಂಗ್ಸ್ ಸಾಕಷ್ಟು ಇರುತ್ತೆ. ಇನ್ನು ಅದರೊಳಗಡೆ ಒಂದು ವ್ಯಾಲೆಟ್ ಅಂತ, ಪರ್ಸ್ ಅಂತ ಇಟ್ಕೊಂಡಿರ್ತಾರೆ, ಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ವಸ್ತು ಇಟ್ಕೊಂಡ್ರೆ ಅದರಲ್ಲಿರುವಂಥ ದುಡ್ಡು ಹಾಗೆ ಉಳಿಯುತ್ತೆ, ಖರ್ಚಾಗಲ್ಲ ಅನ್ನೋಂಥದ್ದಾದರೆ ಯಾವ ವಸ್ತು ಇಟ್ಕೊಂಡ್ರೆ ಸೂಕ್ತ ಗುರುಗಳೇ? ಪರ್ಸಲ್ಲಿ ಇಟ್ಕೊಳ್ಳೋದಾ? ಹಾಂ, ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ ಗುರುಗಳೇ. ಅದೇ ಪರ್ಸಲ್ಲಿ ಇಟ್ಕೊಂಡಿರೋ ಕೀ ನೀವು ನನಗೆ ಕೊಡಬೇಕು, ಅವಾಗ ಉಳಿಯುತ್ತೆ. ಓಂ ವಿಶ್ವಸ್ವೈ ನಮಃ. ಪ್ರೀತಿಯ ಬಂಧುಗಳೇ, ಇವೆಲ್ಲವೂ ಕೂಡ ತಾಂತ್ರಿಕದ ಟಿಪ್ಸ್ಗಳು ಹೇಗಿರ್ತವೆ ಅಂತಂದರೆ, ಸಖತ್ ಬೇಗ ವರ್ಕೌಟ್ ಆಗ್ತವೆ ಕೆಲವೊಬ್ಬರಿಗೆ. ಅಂದರೆ ಅವ್ರ ಮನಸ್ಸು ವಾವ್ ಅಂತ ಅನ್ನಿಸ್ಬೇಕು, ಉಲ್ಲಾಸ ಅನ್ನಿಸ್ಬೇಕು ಅವರಿಗೆ. ಏನೋ ಬಿಡು, ಆಗುತ್ತಾಗಲ್ಲ. ಇದು ಬಂದರೆ ಹೆಂಗೆ ತಗೋಬೇಕು ಗೊತ್ತಾ? ಚಾಲೆಂಜಲ್ಲಿ ತುಂಬ ತಗೋಬೇಕು, 100ಕ್ಕೆ 100 ಎಫರ್ಟ್ ಹಾಕ್ಬೇಕು ನೀವಲ್ಲಿ. ಅಷ್ಟು ಅದ್ಭುತಗಳು ಇರ್ತವೆ. ಮಾಡು ಇಲ್ಲ ಮಡಿ ಅನ್ನೋದು ಇರುತ್ತಲ್ಲ, ಅಬ್ಬಾ ಇದು ನನಗೆ ಭಾಳ ಖುಷಿ. ಇದನ್ನು ಈಗಲೇ ಮಾಡಬೇಕು ಅನ್ನೋಂಥ ಪೂರ್ವ ತಯಾರಿ ಮಾಡಿಕೊಂಡ್ರೆ ಬೇಗ ಆಗುವಂಥದ್ದು. ಅದು ಎಂತಂತಂದರೆ, ಒಂದು ಸಣ್ಣ ಚೀಟಿ ತಗೊಳ್ಬೇಕು. ಅದರಲ್ಲಿ ಮೇಲೆ ನಿಮ್ಮ ಹೆಸರು ಬರೀಬೇಕು. ಮೇಲೆ ಯಾರು ಮೇನ್ ಆ ಪರ್ಸಲ್ಲಿ ಇಟ್ಕೊಳ್ಳೋರು ಅವ್ರ ಹೆಸರು ಬರೆಯುವಂಥದ್ದು. ಕರೆಕ್ಟಾಗಿ ಆ ಚೀಟಿ ಮಿಡ್ಲ್ ಮಾಡ್ಕೋಬೇಕಪ್ಪ. ಚೀಟಿ ಮಿಡ್ಲ್ ಮಾಡಿಕೊಂಡು ಮಧ್ಯದಲ್ಲಿ ಅವ್ರ ಹೆಸರು ಬರೆಯುವಂಥದ್ದು. ಅದರ ಮೇಲೆ ನಾನು 1 ವರ್ಷಕ್ಕೆ ನಂತರ ಎಕ್ಸ್ಪೈರಿ ಆಗುತ್ತೆ ಅದು. ಈ ಮೇಲೆ ನೀವೆಷ್ಟು ಹಣ ಮಾಡಬೇಕು ಅಂತಿರ್ತೀರೋ ಪ್ರೀತಿಯ ಬಂಧುಗಳೇ, ಈ ರಾಜಯೋಗದ ಮಾಸ ಇದು, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನೀವು ರಾಜನಷ್ಟೇ ಹಣ ಮಾಡಬೇಕು ಅಂತಂದರೆ ಎಷ್ಟು ಮಾಡಬೇಕು ಅಂತ ಬರೀರಿ ಅಲ್ಲಿ ಸಂಖ್ಯೆಗಳು. ಆ ಸಂಖ್ಯೆಗಳು ಹಾಕೊಂಡು ಹೋಗಿ ಇಷ್ಟುದ್ದು ಹಾಕೊಂಡು ಹೋಗ್ಬಿಟ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಅದೆಷ್ಟು ಅಂತ ನಿಮಗೆ ಆ ಹಣದ ಬಗ್ಗೆ ಗೊತ್ತಿರಬೇಕು. ನನಗೆ ಇಷ್ಟು ಹಣ ಸಂಪಾದನೆ ಮಾಡಬೇಕು, ಕಷ್ಟಗಳು ಹೇಳ್ಕೋಬೇಡಿ, ಬಾಧೆಗಳು ಹೇಳ್ಕೊಳ್ಳೋ ಪರ್ಸಲ್ಲಿ ಇಟ್ಕೊಳ್ಳೇಬೇಡಿ, ಏನೂ ಇಟ್ಕೋಬೇಡಿ. ಆಮೇಲೆ ಕೆಲವರು ನಂಬರ್ ಇಟ್ಕೊಂಡಿರ್ತೀರಿ, ಯಾವ ಸಾಲಗಾರದು ಅವ್ರದ್ದು ಇವ್ರದ್ದು ಏನನ್ನ ಚೀಟಿ, ಫ್ರೆಂಡ್ಸ್ ಫೋಟೋ ಏನು ಇಟ್ಕೋಬೇಡಿ. ಕೆಂಪು ಕಲರ್ ವರ್ಣದ ಮಹಾಲಕ್ಷ್ಮಿಗೆ ಇಷ್ಟವಾಗ್ತಕ್ಕಂಥ ವರ್ಣದ ಅಂತ ಪರ್ಸ್ ತಗೊಳ್ತೀರಿ. ಅಲ್ಲಿ ನೀವು ಹಣ ಇಟ್ಕೊಳ್ಳಿ, ನಿಮ್ಗೆ ಇಂಪಾರ್ಟೆನ್ಸ್ ಏನಾಗಿದೆ ಆ ಥಿಂಗ್ಸು ಇಟ್ಕೊಳ್ಳಿ, ಆಭರಣ ಇಟ್ಕೊಳ್ಳಿ, ಬೇಡವಾದ್ದು ತೆಗೀರಿ. ನಿಮಗೆ ಯೂಸ್ ಆಗ್ತಿಲ್ಲ ಅದನ್ನು ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ. ಹಣವನ್ನು ಆಕರ್ಷಣೆ ಮಾಡುವಂಥದ್ದು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಆ ಪರ್ಸಲ್ಲಿ ನೀವು ಇಟ್ಕೋಬೇಕಾಗಿರ್ತಕ್ಕಂಥ ಸಣ್ಣ ಚೀಟಿನಲ್ಲಿ ಹೆಸರು, ನಿಮ್ಮ ಹೆಸರು ಮೇಲೆ ನೀವು ಹಣ ಎಷ್ಟು ಸಂಪಾದನೆ ಮಾಡಬೇಕು ಈ ವರ್ಷದಲ್ಲಿ ನಾನು ಅನ್ನೋದನ್ನು ದಯವಿಟ್ಟು ಬರೀರಿ. ಆಗೋ ಚಮತ್ಕಾರವನ್ನು ನೀವು ಗಮನಿಸ್ತಾ ಬನ್ನಿ. ಇಲ್ಲಿ ಮೇಲೆ 4 ದಿಕ್ಕಿರುತ್ತೆ. ಓಂ ಶ್ರೀ ಸ್ವಸ್ತಿಕ್, ಓಂ ಮೇಲೆ ಬರೀರಿ. ಶ್ರೀ ಅದರ ಇನ್ನೊಂದು ಸೈಡಿಗೆ ಬರೀರಿ. ಕೆಳಗಡೆ ಬಂದು ಸ್ವಸ್ತಿಕ್ ಬರೀರಿ. ಇನ್ನೊಂದು ಕಡೆ ಖಾಲಿ ಇತ್ತಲ್ಲ ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಒಟ್ಟಾರೆಯಾಗಿ ನೀವು ಕುಳಿತುಕೊಂಡ್ರೆ ಒಂದು ಚೀಟಿ ಕೊಡಿ ಅಂತ ತೋರಿಸ್ತೀನಿ. ಹಾಗೆ ಕೊಡಿ, ಪುಸ್ತಕನೇ ಅಲ್ಲ, ಪೆನ್ ಬೇಡ, ತಗೊಂಡು ನೋಡಿ. ಇದು ಈಸ್ಟು, ವೆಸ್ಟು, ನಾರ್ತು, ಸೌತ್. ಓಂ ಶ್ರೀ ಸ್ವಸ್ತಿಕ್. ನಾರ್ತ್ಗೆ ಶುಭಂ ಅಂತ ಬರೀಬೇಕು. ಶುಭಂ ಈ ಲಾಸ್ಟಲ್ಲಿ ಶುಭಂ ಅಂತ ಬರಬೇಕು. ಓಂ ಶ್ರೀ ಸ್ವಸ್ತಿಕ್ ಶುಭಂ, ನಾರ್ತಲ್ಲೇ ಬರಬೇಕು ಶುಭಂ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಮ ಹೆಸರು ಬರೆದ್ರಿ, ಮೇಲೆ ಹಣ ಬರೆದ್ರಿ. ಈ ಚೀಟಿನಲ್ಲಿ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಳ್ಳೋಂಥದ್ದು. ಇದನ್ನು ಹಾಕ್ಕೊಂಡು, ಯಾಕಂದರೆ ಹಣವನ್ನು ಅತ್ಯಂತ ಅದ್ಭುತವಾಗಿ ಆಕರ್ಷಣೆ ಮಾಡ್ತಕ್ಕಂಥದ್ದು ಆ ಎರಡು ಕೂಡ. ಲವಂಗ ಬಹಳ ಚಮತ್ಕಾರ ಮಾಡುತ್ತೆ. ಅದಕ್ಕೊಂದು ವಸ್ತು ಇದೆ, ಆ ವಸ್ತುನ ಇಟ್ಟರೆ ಅದು ಮತ್ತೆ ನಮ್ಮ ಹತ್ರ ಸೆಳೆತ ಬರ್ತಾ ಇರುತ್ತೆ. ಮುಟ್ಟು ಹಾಗಿಲ್ಲ, ಅದನ್ನು ಒಂದು ವಸ್ತುವಿಂದ ಹೀಗೆ ಮಾಡಿದ ಹಾಕಿ ಬರ್ತಾ ಇರುತ್ತೆ, ಹತ್ತಿರಕ್ಕೆ ಬರ್ತಾ ಇರುತ್ತೆ ಅದು. ಇನ್ನು ಮಹಾಲಕ್ಷ್ಮಿಯ
ಸುವಾಸನೆಗೆ ಬಹಳ ಇಷ್ಟಪಡ್ತಾಳಂತೆ. ಅದಕ್ಕಾಗಿ ಆಕರ್ಷಣೆ ಮತ್ತು ಸುವಾಸನೆಯನ್ನು ಬೀರ್ತಕ್ಕಂಥ ಎರಡೂ ಪದಾರ್ಥಗಳು ಆ ಚೀಟಿನಲ್ಲಿ ಮಡಚಿಬಿಟ್ಟು ಈ ದಿನ ಇಟ್ಕೊಳ್ಳಿ ಪ್ರೀತಿ ಬಂಧುಗಳೇ. ಎಷ್ಟು ಅದ್ಭುತಗಳು ನಡೀತವೆ ಅಷ್ಟು ಅದ್ಭುತಗಳು ನಡೀತವೆ. ಇದು ಒಂದು ತಾಂತ್ರಿಕ. ಇದನ್ನು ಮಾಡಿಕೊಂಡು ಆ ಚೀಟಿ ಒಳಗಡೆ ಇನ್ನು ಇಟ್ಕೊಂಡ್ರೆ ನೀವು ಬೆಳ್ಳಿದೊಂದು ಲಕ್ಷ್ಮೀದಿ ಡಾಲರ್ ಕೈನಿಟ್ಕೋಬೋದು. ಇಲ್ಲಾಂದರೆ ಈ ಚೀಟಿ ಒಂದೇ ಸಾಕು. ಈ ಚಿಹ್ನೆಗಳಿದ್ದಿರ್ತಕ್ಕಂಥದ್ದು 1 ವರ್ಷದಲ್ಲಿ ನಾನು ಈ ಹಣ ಮಾಡಬೇಕು ಅನ್ನೋದು ಮನಸ್ಸಿಗೆ ಹಾಕ್ಕೊಂಡು ಆ ಹಣದ ಸಂಖ್ಯೆ ಬರೀರಿ. ಎಷ್ಟು ಮಾಡಬೇಕು ಅಂತ ನೀವು ಎಷ್ಟು ಅಂದ್ಕೊಂಡಿರ್ತೀರೋ ಆ ಸಂಖ್ಯೆನ ನೀವು 1 ಲಕ್ಷದಿಂದ 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ಏನು ಅಂದ್ಕೊಳ್ತೀವಿ, ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರಲಿ. ಹಂಗಂತೇಳಿ ಆಕಾಶಕ್ಕೆ ಏಣೆ ಹಾಕೋ ಥರ 100 ಕೋಟಿ ಅಂತ ಬರೆಯೋಕ್ಕೆ ಹೋಗಬೇಡಿ. ಇದಾಗುತ್ತಾ ನೋಡೋಣ ಅನ್ನೋರು ಮಾಡಲೇಬೇಡಿ. ಇದನ್ನು ನೀವು ಖುಷಿಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ವರ್ಷದಲ್ಲಿ ನೀವು ಸಂಪಾದನೆ ಮಾಡೋ ಹಣ ಅದಾಗಿರುತ್ತೆ. ನೀವು ಮಾಡ್ತೀರಲ್ಲ ಹತ್ರ ಆವಾಗ ಈ ಚೀಟಿ ಜೊತೆಗೆ ನೀವು ನನ್ನ ಬನ್ನಿ ಗುರುಗಳೇ ನಾನು ಮಾಡಿದ್ದೀನಿ ಅಂತ ಹೇಳಿ ವಿತೌಟ್ ಅಪಾಯಿಂಟ್ ನೀವು ಹೆಂಗೆ ಬರ್ತೀರ ಅಂತಂದರೆ ಕಾಲ್ ಮಾಡಿ ದಯವಿಟ್ಟು ಆ ಪದ್ಧತಿಯಲ್ಲಿ ಬನ್ನಿ, ನೀವು ಸಂಪಾದನೆ ಮಾಡಿರ್ತೀರಿ. ಇದು ನಿಮ್ಮ ಜೊತೆಗೆ 1 ವರ್ಷ ಕಾಲ ಇರಲಿ. ಖಂಡಿತ ಗುರುಗಳೇ, ಅದ್ಭುತವಾಗಿರುವಂಥ ಒಂದು ತಾಂತ್ರಿಕ ಪದ್ಧತಿನ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದರೆ ಹೇಗೆ ಇಟ್ಕೊಳ್ಬೇಕು ಹೇಗೆ ಗೊತ್ತಿರೋದಿಲ್ಲ. ಬ್ಯಾಗಲ್ಲಿ ಅನ್ವಾಂಟೆಡ್ ಇಡಬಾರ್ದು, ತೆಗೆದ್ಬೇಡ ಅಂತ ತೆಗಿತಾ ಇರ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ, ಆದರೆ ಹಣ ಮಾತ್ರ ಉಳಿತಾ ಇರೋದಿಲ್ಲ. ಬಟ್ ಉಳಿಬೇಕು ಅಂತಂದರೆ ಒಂದು ವಸ್ತು ಅದ್ರ ಜೊತೆಗೆ ಇಟ್ಕೊಳ್ಬೋದು. ಅದು ಸಿಕ್ಕಿದರೆ ಯಾರಾದರೂ ಈ ಅಸ್ಸಾಂ ಅಮ್ಮನವರದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರಲ್ಲ, ಕಾಮಾಖ್ಯ ದೇಗುಲಕ್ಕೆ ಅಲ್ಲಿ ಒಂದು ಪ್ರಸಾದ ಕೊಡ್ತಾರೆ. ಆ ಪ್ರಸಾದವೇ ವಸ್ತ್ರ, ರೆಡ್ ಕಲರ್ ವಸ್ತ್ರ. ಆ ವಸ್ತ್ರ ಸಿಕ್ಕಿದರೆ ಮತ್ತು ಶ್ರೇಷ್ಠ. ಅಷ್ಟು ಅದ್ಭುತಗಳಿರ್ತವೆ ಆ ಚೀಟಿ ಜೊತೆಗೆ. ಇದು ಒಂದು ಅಭ್ಯಂತರವಿಲ್ಲ, ಸಿಕ್ಕಿದರೆ ಮತ್ತೊಂದು ಅಭ್ಯುದಯ. ಖಂಡಿತ ಗುರುಗಳೇ, ತುಂಬ ಉತ್ತಮವಾಗಿರುವಂಥ ಒಂದು ನಮಗೆ ಈ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ತಾಂತ್ರಿಕ ಪದ್ಧತಿಯನ್ನು ಪ್ರತಿಯೊಬ್ಬರು ಕೂಡ ಬೇಕಾಗುವಂಥದ್ದು. ವಿಡಿಯೋ ನೋಡಿದ ತಕ್ಷಣವೇ ಈ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಅದ್ಭುತವಾಗಿರುವಂಥ ಒಂದು ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ನಿಮ್ಮ ಪರ್ಸ್ನಲಿ ಹಣ ಉಳಿಬೇಕು ಅಂತಂದರೆ ಹೇಗೆ ನೀವು ಒಂದು ಚೀಟಿಯ ರಚನೆಯನ್ನು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.